ರಾಜ್ಯ ಬಿಜೆಪಿಯೊಳಗೆ ಅತೃಪ್ತರ ಅಸಮಾಧಾನ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿದ ವಿಜಯೇಂದ್ರ ಪಕ್ಷದ ಬೆಳವಣಿಗೆ ಬಗ್ಗೆ ಜೆಪಿ ನಡ್ಡಾಗೆ ಬಿವೈ ವಿಜಯೇಂದ್ರ ಮಾಹಿತಿಯನ್ನ ನೀಡುತ್ತಿದ್ದಾರೆ. ಮೈಸೂರು ಚಲೋ ಪಾದಯಾತ್ರೆ ಯಶಸ್ಸಿನ ಕುರಿತು ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಸರ್ಕಾರದ ವಿರುದ್ಧ ಹೋರಾಟಗಳ ಬಗ್ಗೆ ಮಾಹಿತಿ ವಿನಿಮಯ, ಆಂತರಿಕ ಭಿನ್ನಾಭಿಪ್ರಾಯ ಬಗೆಹರಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಈ ಸಂದರ್ಭದಲ್ಲಿ ಮನವಿ. ನಿನ್ನೆ ರಾತ್ರಿ ದೆಹಲಿಯಲ್ಲಿ ನಡ್ಡಾರನ್ನ ಭೇಟಿಯಾಗಿದ್ದಾರೆ ವಿಜಯೇಂದ್ರ. ನೋಡಿ, ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಇತ್ತೀಚಿನ ದಿನಗಳಲ್ಲಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇದೀಗ ಅತೃಪ್ತರನ್ನ ಸಮಾಧಾನ ಪಡಿಸುವಂತ ಒಂದು ಅನಿವಾರ್ಯತೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರಿಗೂ ಇದೆ, ಹೈಕಮಾಂಡ್ ನಾಯಕರಿಗೂ ಇದೆ. ಈ ನಿಟ್ಟಿನಲ್ಲಿ RSS ಕೂಡ ಪ್ರಯತ್ನವನ್ನ ಪಡ್ತಾ ಇದೆ. ಆದರೆ ಅತೃಪ್ತರು ಮಾತ್ರ ನಾವ್ಯಾರ ಮಾತು ಕೇಳಲ್ಲ, ನಾವ್ಯಾರ ಜೊತೆಗೂ ಸೇರಲ್ಲ ಅಂತ ಪ್ರತ್ಯೇಕವಾದಂಥ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಇದೀಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನ ವಿಜಯೇಂದ್ರ ಭೇಟಿ ಮಾಡಿದ್ದಾರೆ. ಪಕ್ಷದೊಳಗೆ ಏನೇನು ಆಗ್ತಾ ಇದೆ, ಏನು ಕತೆ, ಇದೆಲ್ಲದ್ರ ಬಗ್ಗೆ ಅವ್ರು ಹೇಳಿದ್ದಾರೆ. ಎಲ್ಲರನ್ನು ಕೂರಿಸಿ ಮಾತಾಡೋದು ಬೆಟರು ಅಂತ ಕಾಣುತ್ತೆ ಅಂತಲೂ ಕೂಡ ಸಲಹೆಗಳನ್ನು ಕೊಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಲ್ಲ, ಆ ಹೋರಾಟಗಳು ಹೇಗೆ ನಡೀತಾ ಇದೆ, ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ, ಇದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಈಗ ಅತೃಪ್ತರ ನಡೆ ಏನು ಅನ್ನೋದೇ ಪ್ರಶ್ನೆ. ಯಾಕಂದರೆ RSSನವರು ಕೂಡ ಈ ಕೂತು ಮಾತನಾಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಈಗ ವಿಜಯೇಂದ್ರ ಅವರಿಗೆ ಒಂದು ರೀತಿಯಾದಂಥ ಸಂಕಷ್ಟ. ಯಾಕಂದರೆ ಇವ್ರನ್ನೆಲ್ಲ ಬಿಟ್ಟು ಹಾಕಿ ಮುಂದೆ ಹೋಗೋಕ್ಕೂ ಆಗಲ್ಲ. ಯಾಕಂದರೆ ಅವರೇ ರಾಜ್ಯದ ಬಿಜೆಪಿಯ ಸಾರಥಿ ಆಗಿದ್ದಾರೆ. ಹೀಗಿರಬೇಕಾದ್ರೆ ಏನೇ ಅಸಮಾಧಾನ ಇದ್ರೂ, ಏನೇ ಭಿನ್ನಾಭಿಪ್ರಾಯ ಇದ್ರೂ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ಇರೋದು ವಿಜಯೇಂದ್ರ ಅವರ ಹೆಗಲ ಮೇಲೆ. ಆದರೆ ವಿಜಯೇಂದ್ರ ಅವರ ಮಾತಿಗೆ ಯಾರೂ ಒಪ್ಕೊಳ್ಳೋ ರೀತಿಯಲ್ಲಿ ಈ ಭಿನ್ನಮತೀಯರು ಅಥವಾ ಅತೃಪ್ತರು ಕಾಣಿಸ್ಕೊಳ್ತಾ ಇಲ್ಲ. ಯತ್ನಾಳ್ ಅವ್ರು ಹೇಳ್ತಾ ಇದ್ರು, ನೀವು ನಮ್ಮನ್ನು ಭಿನ್ನಮತೀಯರು ಅಂತ ಕರಿಬೇಡಿ, ನಮಗೆ ಬೇಜಾರಾಗತ್ತೆ ಅಂತ. ಅದ್ರ ಜೊತೆಗೆ ನಮ್ಮ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ, ನೋಡಿ ಬೇಕಾದ್ರೆ ಅಂತ ಕೂಡ ಹೇಳಿದರು. ಒಬ್ಬರು ಇಬ್ಬರು ಅಂತ ಭಿನ್ನಮತೀಯರು ಅಸಮಾಧಾನಿತರು ಇದ್ದವರು ಈಗ ಜಾಸ್ತಿ ಜನನೇ ಆಗ್ತಾ ಇದ್ದಾರೆ. ಮತ್ತು ಈ ಹಿಂದೆ ಪಕ್ಷದೊಳಗೆ ಇದ್ದಂಥ ಅಸಮಾಧಾನ ಈಗ ನೇರ ಜನರ ಮುಂದೆ ಕೂಡ ಬಂದು ಮಾತನಾಡುವಂತೆ ಮಾಡಿದೆ. ನೇರವಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಂತೂ ಇತ್ತೀಚೆಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ರಾಷ್ಟ್ರೀಯ ನಾಯಕರು ಯಾವ ಥರದ್ದೊಂದು ಪ್ಲಾನನ್ನು ಮಾಡ್ಕೊಳ್ತಾ ಇದ್ದಾರೆ, ನಿನ್ನೆ ವಿಜಯೇಂದ್ರ ಭೇಟಿಯಾದಂಥ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಗಿದೆ ಅಂತ? ನೀತಿ ರಾಜ್ಯ ಬಿಜೆಪಿ ಒಳಗಿನ ಅಸಮಾಧಾನ ಮತ್ತು ಪಕ್ಷ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ತೆಗೆದುಕೊಂಡಿರುವಂತಹ ಹೋರಾಟ ಮತ್ತು ಅದರ ಫಲಶ್ರುತಿ ವಿಚಾರಗಳ ಬಗ್ಗೆ ಮಾಹಿತಿ ನೀಡುವುದಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಬಿ ವಿಜಯೇಂದ್ರ ಅವರು ನಿನ್ನೆ ದಿನ ದೆಹಲಿಗೆ ತೆರಳಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಮಾಡಿಕೊಂಡಿದ್ದಾರೆ. ಭೇಟಿಯ ವೇಳೆ ಪಕ್ಷದಲ್ಲಿನ ಅಸಮಾಧಾನದ ವಿಚಾರದ ಕುರಿತು ಕೂಡ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಈಗಾಗಲೇ ಭಿನ್ನರ ಬಳಗದಲ್ಲಿ ಆಗಿರುವಂತಹ ಅಪಸ್ವರ, ನಾಯಕತ್ವದ ವಿರುದ್ಧ ಎದ್ದಿದ್ದಂತಹ ಮನವಿ ವಿಚಾರಗಳು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಇದಕ್ಕೆ ವರಿಷ್ಠರ ಬಳಗ ಸಕಾಲಕ್ಕೆ ಸರಿಯಾದ ನಿರ್ಧಾರವನ್ನ ತಿಳಿಸುವುದಾಗಿ ಹೇಳಿಕೊಂಡಿದೆ. ಹಾಗೆ ಪಕ್ಷದ ಒಳಗೆ ನಿಮಗೆ ಎಲ್ಲ ರೀತಿಯಾದಂತಹ ಅಧಿಕಾರವನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ತಾವು ಎಲ್ಲಾ ವಿಚಾರಗಳ ಬಗ್ಗೆ ಪರಾಮರ್ಶೆ ಮಾಡಿ ಪಕ್ಷದ ವ್ಯವಸ್ಥೆಯನ್ನು ಸರಿದೂಗಿಸಿಕೊಂಡು ಹೋಗ್ಬೇಕು ಅನ್ನುವಂಥ ಕಿವಿ ಮಾತನ್ನು ಕೂಡ ಹೇಳ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರಿಗೆ ಈಗ ಮತ್ತಷ್ಟು ಶಕ್ತಿ ಬಂದಂತಾಗಿರುವುದು, ಜೊತೆಗೆ ಅವರು ಈ ವಿಚಾರಗಳ ಬಗ್ಗೆ ಎಷ್ಟರ ಮಟ್ಟಿಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ಒಂದು ಪರೀಕ್ಷೆಯನ್ನು ಕೂಡ ವರಿಷ್ಠರು ನೀಡಿದ್ದಾರೆ ಅನ್ನುವಂಥದ್ದು ಮೂಲಗಳ ಮಾಹಿತಿ. ಒಟ್ಟಲ್ಲಿ ಪಕ್ಷದ ಬಲಪಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನಿತರನ್ನು ಕೂಡ ಕರೆದು ವರಿಷ್ಠರು ಮಾತುಕತೆಯನ್ನ ಮಾಡಬಹುದು ಅನ್ನುವಂತಹ ವಿಚಾರ ಇದೆ. ಹಾಗೆ ಅಸಮಾಧಾನಿತ ವಲಯವು ಕೂಡ ಇದೇ ವಿಚಾರವನ್ನ ಹೇಳಿತ್ತು. ಗೌರಿ ಗಣೇಶೋತ್ಸವದ ಬಳಿಕ ದೆಹಲಿ ನಾಯಕರನ್ನ ಭೇಟಿಯಾಗುವಂತ ನಿರ್ಧಾರವನ್ನ ಮಾಡುವುದಾಗಿ ಕೂಡ ಅವರು ಹೇಳ್ಕೊಂಡಿದ್ರು. ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾದಂತಹ ಬಳಿಕ ಎರಡೂ ಬಣಗಳ ನಡುವೆ ಸಮನ್ವಯ ಸಾಧನೆ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ರಾಜ್ಯ ನಾಯಕರುಗಳು ಕೂಡ ಮಾಡ್ಕೊಂಡಿದ್ದಾರೆ. ಇದರ ಹೊರತಾಗಿ ಮೈಸೂರಿನ ಮೂಡಾ ವಿಚಾರಕ್ಕೆ ಹಗರಣದ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ಮಾಡುವುದು ಮತ್ತು ಅದರ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ಮಾಡುವುದನ್ನು ಕೂಡ ರಾಷ್ಟ್ರೀಯ ನಾಯಕರ ಜೊತೆ ವಿಜಯೇಂದ್ರ ಅವರು ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.